ಕೈ ಹೊಸಿಬೇಡ್ರು, ಕಸ ಬಿದ್ರೆ ಮತ್ತೆ ಗುಡ್ಸ್ಬೇಕಾಗತ್ತೆ. ಹೇಗಿದೆ ಇದುವರೆಗೂ ಇರಲಿಲ್ಲ, ಈಗ ಶುರು ಆಗ್ತಾ ಇದೆ. ನೀನು ಬಂದಿದ್ರಿಂದ ಪಾಂಡುರಂಗಂಗೆ ತಲೆನೋವು ಶುರುವಾಗಿದೆ. ನಾನು ಮನೆ ಅಳಿಯನಿಂದ ಯಾವತ್ತು ತಲೆನೋವು ಶುರುವಾಗಲ್ಲ ಕಣ. ಅದೇನಿದ್ರು ನಿನ್ನಿಂದ ಶುರುವಾಗುತ್ತೆ. ಹಣೆ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ಅನ್ಸೋದು ಏಕೈಕ ಮನೆ ಅಳಿಯ ವಿಠಲ್ ಮೂರ್ತಿ MA. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನೀನು ಸ್ತಂಭ ಅಲ್ಲ ಕಣೋ, ಕರೆಂಟೇ ಇಲ್ದೇ ಇರೋ ಕಂಬ. ಆ ಕಂಬದಿಂದ ಮನುಷ್ಯ ಯಾವತ್ತೂ ಉಪಯೋಗ ಆಗಲ್ಲ. ಏನಿದ್ರು ನಾಯಿಗಳಿಗಾಗತ್ತೆ. ಯಾಕೋ ಹೀಗೆ ಕಿತ್ತಾಡ್ತೀರಾ? ಮುನ್ನಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಕಾಲು ಕೆಟ್ಕೊಂಡು ನನ್ನ ಜಗಳಕ್ಕೆ ಬರ್ತಾ ಇದ್ದಾನೆ. ಆ ಆನೆಗೆ ಮದುವೆ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಪದೇ ಪದೇ ಆನೆಗೆ ಹೋಲಿಸ್ಬೇಡ, ನನಗೆ ಕೋಪ ಬರುತ್ತೆ. ಆನೆಗಳಿಗೆ ಸಂತಾನ ಆಗೋದಿಲ್ವೇನೋ? ಆನೆ ಬರೀ ನೀನ್ ನೋಡ ಇಲ್ವೇನೋ? ನಾವೇ ಹೊಳೆಗೆ ಹೋಗಿ ಹುಡುಗಿನ ಹುಡುಕಿ ಬೋಗ್ಲಿ. ಅಯ್ಯೋ ಬೊಗಳೋದು ಬೇಡ, ಮಾತಾಡ್ಕೊಂಡು ಬರೋಣ. ಈಗ ನನ್ನಿಂದ ಏನಾಗ್ಬೇಕು ಅಂತ ಹೇಳೋ. ಬಾವ, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಸಪ್ರೇಟ್ ಆಗಿ 200 ರೂಪಾಯಿ ಕೊಡಿ. ನನ್ನ ಪಾಡ ನಾನು ಹೋಗಿ ದೋಸೆ ತಿನ್ಕೊಂಡು ಬರ್ತೀನಿ. ನಾವೇನು ದನ ಕಾಯ್ತಿರ್ಬೇಕನ್ನ? ಬೇಡ, ಹುರಿಕಾಯಿ. ನನ್ನನ್ನ ರೇಗಿಸ್ಬೇಡ ಪಾಂಡುರಂಗ. ಅವನಿಗಿಂತ ಮೊದಲು ನಾನು ಬಂದಿದ್ದು. ಹೇಳಿ ಕೇಳಿ ನಾನು ನಿನ್ನ ಕಸಿನ. ಮೊದಲು ನನಗೆ ದುಡ್ಡು ಕೊಡ. ನಾನು ಈ ಮನೆ ಅಳಿಯ. ಅಳಿಯನ್ಕಿಂತ ಗೆಳೆಯ ಹೆಚ್ಚು. ಮೊದಲು ನನಗೆ ದುಡ್ಡು ಕೊಡ. ಈಗ ಜಗಳ ಆಡ್ತಾ ಇದ್ರೆ ನನ್ಗೇನು ಮಾಡಕ್ಕಾಗಲ್ಲ. ಹಾಳಾಗೋಗ್ಲಿ. ಫೈನಲ್ ಆಗಿ ಎಷ್ಟು ಕೊಡ್ತೀರಾ ಅಂತ ಹೇಳಿ. ಅವನಿಗೊಂದು ಹೊಡಿ, ವೇಟಿಗೆ 10 ರೂಪಾಯಿ ಕೊಡ್ತೀನಿ. ಮೊದಲು ಹೇಳ್ಬಾರ್ದ? ನೀನು ಹೊಡಿ, 10 ರೂಪಾಯಿ ಕೊಡ್ತೀನಿ. ಹೌದಾ? ಇನ್ನೂ ಜೋರಾಗಿ ಹೊಡೆದಿದ್ರೆ ಜಾಸ್ತಿ ಕೊಡ್ತಿದ್ನಪ್ಪ. ಇದೇನು ಹುಚ್ಚು ನಾಯಿ ತರ ಕಚ್ಚಾಡ್ತಾ ಇದ್ದಿಲ್ಲಲ್ಲ? ಇವನೇ ನನಗೆ ಮೊದಲು ಉಳಿದು. ಅತ್ತವ್ರೆ, ಮೊದಲು ಇವನ್ನ ಕೊಡ್ತಿದ್ದು. ಈಗ ನೀವು ಜಗಳ ನಿಲ್ಲಿಸ್ಲಿಲ್ಲ ಅಂದ್ರೆ ನಾನು ಜಾಸ್ತಿ ಒದಿಬೇಕಾಗುತ್ತೆ. ನೀವು ನನಗೆ ಈ ಮಾತನ್ನ ಹೇಳಿದ್ರ? ನಿಮ್ಮಿಬ್ಬರಿಗೂ ಸೇರಿದ್ದೀನಿ. ಇದೇನು ಮನೇನು ಸಿಟಿ ಮಾರ್ಕೆಟ್. ಕೂಲಿ ಅವಳಿಗಿಂತ ಕಡಿಯಾಗಿ ಕಚ್ಚಾಡ್ತಾ ಇದ್ದಿಲ್ಲಲ್ಲೋ. ನಿಮ್ಮ ಜನ್ಮಗಳನ್ನ 2 ನಾಯಿ ತಿನ್ನ. ನನ್ನ ಮಗನ ನಿಮ್ಮ ಜಗಳ ನೋಡ್ಲಾರ್ದೆ ಹೈದ್ರಾಬಾದ್ ಹೋರೋದ. ಜಾಜತ್ಗೆ ಬಂದಿದ್ರೆ ಹೋಗಿ ಶಾಲು ಹಾರ 2 ಇಸ್ಕೊಂಬ ಹೋಗ. ಹೋಗಲೇ ನಾನು ಬಿಸಿ ಇದ್ದೀನಿ. ಬೇಕಾಗಿದ್ರೆ ಹೋಗಿ ನೀನೇ ಇಸ್ಕೋ. ಜಾಜತ್ಗೆ ವೇಟ್ ಮಾಡ್ತೀವಿ ಅಂತ ಕಾಣಿಸ್ತಲ್ವನಲ್ಲೇ. ನೀನ್ ಹೇಳಿದ್ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಕಣ. ನಾನು ಹೇಳಿದ ಕೆಲಸ ನೀನ್ ಮಾಡಲ್ಲ ಅಂದ್ಮೇಲೆ ನೀನ್ ಹೇಳಿದ ಕೆಲಸನ ನಾನು ಮಾಡೋದಿಲ್ಲ ಅಷ್ಟೇ. ಅದು ಬಿಟ್ಲಾ? ಇನ್ನು ನಿಮ್ ಜಗಳ ಕ್ಲೋಸ್ ಆಗಿಲ್ವಾ? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಒಳ್ಳೆ ಮಕ್ಕಳ ಥರ ಕಚ್ಚಾಡ್ತಾವಲ್ಲಮ್ಮ. ನಾಯಿಗಳಾದ್ರೂ ವಾಸಿ. ಈ ದಂಡ ಪಿಂಡಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರಿಗೆ ಗೊತ್ತು. ಅತ್ತವ್ರೆ, ಇದು ಚಿಕ್ಕ ವಿಷಯ ಅಲ್ಲ. ತಪ್ಪು ಈ ಅಯೋಗ್ಯಂದೇ ಅಲ್ಲ, ತಪ್ಪು ಈ ಅಯೋಗ್ಯಂದು. ಜಾಜತೆ, ಇವರಿಬ್ಬರ ಜಗಳಕ್ಕೆ ಮೂಲ ಕಾರಣ ಏನ್ ಗೊತ್ತಾ? ನಮ್ಮ ಯಜಮಾನ್ರು ನನಗೆ ತಣ್ಣಗಿರೋ ದೋಸೆ ತಂದ್ಕೊಟ್ಟಿದ್ರು. ಅದು ತಪ್ಪು ತಾನೆ. ನಾನು ಹೇಳ್ದೆ ಈ ಅಯೋಗ್ಯಂಗೆ, ಲೇ ನಾವಿಬ್ರು ಇಲ್ಲೇ ಹೋಟ್ಲಲ್ಲಿ ದೋಸೆ ತಿನ್ಬಿಡೋಣ, ಪಲ್ಲುಗೆ ಪಲಾವ್ ಕಟ್ಟಿಸ್ಕೊಂಡು ಹೋಗೋಣ ಅಂತ. ನನ್ನ ಮಾತನ್ನ ಕೇಳ್ಬೇಕಲ್ಲ ಈ ಅಯೋಗ್ಯ. ಪಲ್ಲುಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಆ ವಿಷಯ ಈ ಅಯೋಗ್ಯಂಗೆ ಎಲ್ಲಿ ಗೊತ್ತಿದೆ? ಆದ್ರೆ ಅದು ಹಳೇದಾಗಿತ್ತು, ತಣ್ಣಗೆ ಕೊರಿತಾ ಇತ್ತು. ಇವನು ಕೇಳಿದಾಗೆಲ್ಲ ದುಡ್ಡು ಕೊಟ್ಟು 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 ನೀನೇ ಹಾಳು ಮಾಡಿಬಿಟ್ಟೆ. ಏನಪ್ಪ, ನೀವು ಜೀವನದಲ್ಲಿ ಸೆಟ್ಲ್ ಆಗೋದು ಯಾವಾಗ? ಮುಂದೆ ಬರೋದು ಯಾವಾಗ? ನಾನು ಸಿಟ್ಟಾಗ್ಬೇಕು ಅಂತಾನೆ ಇದ್ದೀನಿ, ಮುಂದೆ ಬರ್ಬೇಕು ಅಂತಾನೆ ಇದ್ದೀನಿ. ಆದ್ರೆ ಈ ಬಿಳಿ ಆನೆ ಬಿಡ್ಬೇಕಲ್ಲಮ್ಮ. ಈ ಒಂಟ ನನಗೆ ಗಂಟು ಬಿದ್ದಾಗಿಂದ ನನ್ನ ಜೀವನನೇ ಬರಬಾರಾಗೋಯ್ತು. ನೀನೊಬ್ಬ ಬಿಳಿ ಕರ್ನಾಟಕ ಕಣಲೇ. ನೀನು ಲಂಬು ಜಿರಾಫ ಕಣ. ನನಗೆ ಬರ್ತಾರೆ ಕೋಪಕ್ಕೆ ಇವಾಗ ಅಷ್ಟೇ. ಕೈ ಕಟ್ ಬಾಯ್ ಮುಚ್ಚು. ಏನಮ್ಮ ಪಲ್ಲು, ನೀನು ನನ್ನನ್ನು ದಬಾಯಿಸ್ತಾ ಇದ್ದೀನಮ್ಮ. ಸಂಪಾದನೆ ಇಲ್ಲದೆ ಇರೋ ಗಂಡನ್ ಕಂಡ್ರೆ ಯಾವ ಹೆಂಡತಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಎಲ್ಲ ಆಗಿದ್ದು ಈ ಅಯೋಗ್ಯನಿಂದ. ಆಗಿದ್ದೆಲ್ಲ ನಿನ್ನಿಂದ ಕಣಲೇ ಅಯೋಗ್ಯ.
ಕೊಡಿಸ್ಲೇಬೇಕು. ಇವರಿಬ್ಬರಿಗೂ ಟ್ರೈನಿಂಗ್ ಕೊಡಿಸಿ ಇವರಿಬ್ಬರನ್ನು ಒಂದು ಲೆವೆಲ್ಗೆ ತರಬೇಕು. ಐ ವಿಲ್ ಟ್ರೈ. ಜಾಜಿ ಅದಕ್ಕೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಇವ್ರಿಬ್ರಿಗೂ ಬುದ್ಧಿ ಹೇಳಬಾರ್ದಾ? ಪದ್ದು ಬಿಟ್ಲಾ ಕಮಿಯರ್. ಮನಿ ಬೇಡವಾ? ಬೇಕು, ಆದ್ರೆ ಆ ಆಯೋಗ್ಯಂಗೆ ಬೇರೆ ಕೊಡಿ, ನನಗೆ ಬೇರೆ ಕೊಡಿ. ಅಯೋಗ್ಯ ಹೋಟ್ಲಿಗೆ ನಾನು ಹೋಗಲ್ಲ, ನಾನು ಬೇರೆ ಹೋಟ್ಲಿಗೆ ಹೋಗ್ತೀನಿ, ನನಗೆ ದುಡ್ಡು ಕೊಡಿ. ಹಾಗಿದ್ರೆ ಇಬ್ರಿಗೂ ದುಡ್ಡು ಕೊಡಲ್ಲ. ಗೆಟ್ ಲಾಸ್ಟ್. ಥ್ಯಾಂಕ್ ಯು. ಜಾಜಿ ಜಾಜಿ, ನೀವ್ ಯಾರು? ನಾನು ರೀಟಾ ಅಂತ ಅಮೆರಿಕಾಯಿಂದ ಬಂದಿದ್ದೀನಿ. ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ವೆರಿ ಗುಡ್. ನನಗೆ ನೀವೇ ಬೇಕಿತ್ತು. ಯಾಕೆ? ಹೊರಗಡೆ ನನ್ನ ಲಗೇಜ್ ಇದೆ, ತಂದ್ಬಿಡ್ತೀರಾ? ನಮ್ಮನೇಲಿ ಒಂದ್ ವಾರ ಆರಾಮಾಗಿದ್ಬಿಡು, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗು. ಸಿಕ್ಕಾಪಟ್ಟೆ ಭಾರ ಇದೆ ನಿಮ್ ಲಗೇಜು. ಪರಿಚಯ ಆಗಿದೆ ಜಡ್ಜಿ ಅವ್ರೆ. ಕರೋಡ್ಪತಿ, ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾಳೆ. ಇವಳಿಗೆ ಯಾವ್ದೇ ಕೆಲಸ ಹೇಳಿದ್ರು ಪಟ್ ಅಂತ ಆಗ್ಬಿಡುತ್ತೆ. ಒಂದ್ ವಾರದಲ್ಲಿ ಎಲ್ಲಾ ಕೆಲ್ಸನೂ ಫಿನಿಶ್ ಆಗ್ಬಿಡುತ್ತೆ. ಅಲ್ಲ ರೀಟಾ ಅವ್ರೆ, ನೀವು ಅಲ್ಲಿದ್ಕೊಂಡು ಇಲ್ಲಿ ಕೆಲಸ ಎಲ್ಲ ಹೇಗೆ ಸಂಭಾಳಿಸ್ತೀರಾ? ಎವ್ರಿ ಮಂತ್ ಬರ್ತಿರ್ತೀನಲ್ಲ, ಇಲ್ಲಿ ನಂಗೆ ಒಳ್ಳೆ ಕನೆಕ್ಷನ್ಸ್ ಇದೆ. ಬಿಟ್ಲಾ ಕಮಿಯರ್. ಚೈನಾ ವಾಲ ಅಡ್ಡ ಇದೆಯಲ್ಲ. ಕೇಳ್ರಿ ಸಿಂಗ್ಲಿಕ್ಕಂಗೆ. ಬಿಟ್ಲಾ, ಇವ್ರು ನನ್ನ ಅಮೆರಿಕ ಫ್ರೆಂಡು ರೀಟಾ ಅಂತ, ಪರಿಚಯ ಮಾಡ್ಕೊಳ್ಳೋ. ಐ ಎಂ ವಿಠಲ್ಮೂರ್ತಿ MA. ನೈಸ್ ಟು ಮೀಟ್. ಯಾವ ಸಬ್ಜೆಕ್ಟು? ಇವನ MA ಅಂದ್ರೆ ಮನೆ ಅಲ್ಲಿ ಅಂತ. ಸುಮ್ಮನೆ ಇರಲೇ ದಂಡಪಿಂಡ. ನೀನು ಅದೇ ಅನ್ನೋದನ್ನ ಮರಿಬಾರ್ವ ಜಡಿ ಮಣ್ಣು. ಸಾರಿ ಫಾರ್ ದ ಇಂಟರಪ್ಷನ್ ರೀಟಾ. ರೂಮಲ್ಲಿ ಹೋಗಿ ರೆಸ್ಟ್ ತಗೋ, ಆಮೇಲೆ ಮಾತಾಡೋಣ. ಕಮ್ ಕಮ್ ಕಮ್. ಇದು ರೀಟಾ ಲಗೇಜು, ನಾನೇ ಹೊರಗಡೆಯಿಂದ ಒಳಗೆ ತಂದಿದ್ದು. ರೂಮ್ ಒಳಗಡೆ ನನಗೆ ಗೊತ್ತು, ದಾರಿ ಬಿಡು. ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಒಬ್ರಾದ್ಮೇಲೆ ಒಬ್ರು ಬನ್ನಿ. ಪ್ರಾಬ್ಲಮ್? ಜಾಜಿ ಅವರೇ, ರೀಟಾ ಅವ್ರಿಗೆ ಹೇಳಿ ನನಗೇನಾರು ಅನುಕೂಲ ಮಾಡಿಸ್ಕೊಡಕ್ಕಾಗುತ್ತಾ? ಎಸ್, ಖಂಡಿತ. ರೀಟಾ ಲೈಫ್ನಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ರೀಟಾ ನಿನ್ನ ಲವ್ ಮಾಡ್ಬೋದು, ಮದುವೆ ಮಾಡ್ಕೊಂಡು ಅಮೆರಿಕಾಗೂ ಕರ್ಕೊಂಡು ಹೋಗ್ಬೋದು. ಟ್ರೈ ಮಾಡು. ಜಾಜಿ ಅವರೇ, ನಾನೇನಾದ್ರು ರೀಟಾ ಅವ್ರನ್ನ ಮದುವೆ ಆಗಿ ಅಮೆರಿಕಾಗೆ ಹೋಗಿ ಸೆಟ್ಲ್ ಆದ್ರೆ 2 ವರ್ಷಕ್ಕೊಂದ್ಸಲ ನಾನೇ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್. ಜಗಕ್ಕೆ ನಿಮ್ಗೆ ಇಂಥ ಫ್ರೆಂಡ್ ಇದ್ದಾರೆ ಅಂತ ನಂಗೆ ಹೇಳಿರಲಿಲ್ಲ. ಇಂಥ ಸ್ನೇಹಿತರು ನನಗೆ ಬೇಕಾದಷ್ಟು ಜನ ಇದ್ದಾರೆ. ಏನೋ ಇವಳು ಇವತ್ತು ಬಂದಿದ್ದಾಳೆ ಅಷ್ಟೇ. ಬಂದಿರೋದ್ರಿಂದ ನಂಗೆ ಏನಾದ್ರು ಹೆಲ್ಪ್ ಆಗ್ಬೋದಾ? ಖಂಡಿತ. ಅವಳನ್ನ ನೀವು ಇಂಟ್ರೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಜಾಬ್ ಸಿಗ್ಬೋದು. ಯಾವುದಕ್ಕೂ ನೀವೊಂದು ಮಾತು ಹೇಳಿ ನೋಡಿ. ಕೆಲಸ ಬೇಕಾಗಿರೋದು ನಿನಗ ನನಗ? ನನಗೆ. ಮತ್ತೆ ಯಾರು ಇಂಪ್ರೆಸ್ ಮಾಡಬೇಕು? ಗೊತ್ತಾಯ್ತು ಬಿಡಿ, ಅದಕ್ಕೆ ಕರೆಕ್ತೀರಾ. ಈ ಪುಸ್ತಕದಲ್ಲಿ ಹುಡುಗಿರನ್ನ ಹೇಗೆ ಪಟಾಯಿಸೋದು ಅಂತ ಬರ್ತಿದ್ದಾರೆ. ಹೌ ಟು ಅಟ್ರಾಕ್ಟ್ ಆಂಟೀಸ್, ಬೇಡ ಬೇಡ ಬೇಡ. ಹೌ ಟು ಅಟ್ರಾಕ್ಟ್ ಅಜ್ಜೀಸ್, ಬೇಡ 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 ಬೇಡ. ಹೌ ಟು ಅಟ್ರಾಕ್ಟ್ ಗರ್ಲ್ಸ್, ಇದು ಸರಿ. ಸ್ಟೆಪ್ 1, ರೋಸ್ನ ಕೊಟ್ಟು ವಿಶ್ ಮಾಡಬೇಕು. ಆಹಾ, ಈಗಲೇ ರೋಜಾ ಹೂ ತಗೊಂಡೋಗಿ ನಾನು ರೀಟಾಗೆ ವಿಶ್ ಮಾಡ್ತೀನಿ. ಪದ್ದು ರೋಜಾ ಹೂವ ಹೂವೇ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗಿ ತಂದೆ ಓರತಿ. ನನಗೆ ರೋಸ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಾನು ಪಟಾಯಿಸ್ಬೇಕು ಅಂತ ಬಂದ್ರೆ ಇವನು ಹುಡುಗಿಗೆ ರೋಸ್ ಕೊಡ್ತಾ ಇದ್ದಾನೆ. ಇವನಿಗೆ ಯಾಕೆ ಬೇಕು ಹುಡುಗಿ? ಬರ್ಲಿ, ವಿಚಾರಿಸ್ತೀನಿ. ನಾನು ಅಮೆರಿಕಾಗೆ ಒಂದು ಅರ್ಜೆಂಟ್ ಕಾಲ್ ಮಾಡಬೇಕು. ನಿನಗೆ ಆಮೇಲೆ ಸಿಗ್ತೀನಿ. ಬಾಯ್. ನಿಂತ್ಕೊಳ್ಳ, ನಾನ್ ಸ್ವಲ್ಪ ನನ್ನ ಶತ್ರು ಹತ್ರ ಮಾತಾಡ್ಬೇಕಿದೆ. ಅದೇನು ಮಾತಾಡ್ಬೇಕು, ಬೇಗ ಮಾತಾಡ ಮುಗಿಸ್, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀನು ರೀಟಾನ ಲವ್ ಮಾಡ್ತಾ ಇದ್ಯಾ? ನಾನು ಲವ್ ಮಾಡ್ದೆ, ಇನ್ನೇ ನಿನ್ನಂತ ಅಂಕಲ್ಗಳ ಲವ್ ಮಾಡ್ತಾರೆ. ನೀನು ಎಷ್ಟೇ ಲವ್ ಮಾಡಿದ್ರು ಅಲ್ಲಿ ನಿನ್ನ ಬೇಳೆಕಾಳು ಏನು ಬೇಯೋದಿಲ್ಲ ಕಣ. ಯಾಕೆಂದ್ರೆ ನಿನಗೆ ಮದುವೆ ಆಗಿದೆ. ಎಲ್ಲದಕ್ಕೂ ಹಣೆಯಲ್ಲಿ ಬರೆದಿರಬೇಕು. ಆ ರೀಟಾಗಿ ನೀನು ಹೊಟ್ಟೆ ಕಂಡ್ರೇ ಆಗಲ್ಲ, ಅದು ಗುಡಾಣ ಇದ್ದಾಗಿದೆಯಂತೆ. ನನಗೆ ನನ್ನ ಶತ್ರು ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ಬೇಕಾಗಿರೋ ಡೈಲಾಗ್ ನೀನೇ ಹೇಳ್ದೆ. ಹೇಗಾದ್ರೂ ಮಾಡಿ
ಆ ರೀಟಾನ ನಾನು ಹೊಲ್ಸ್ಕೋಬೇಕಲ್ಲ. ಹೇಗಾರು ಮಾಡಿ ಆ ರೀಟನ್ನ ಮೆಚ್ಚಿಸಿ ಆದಷ್ಟು ಬೇಗ ಒಂದು ಕೆಲಸನ ಗಿಟ್ಟಿಸ್ಕೊಳ್ಳೇಬೇಕಲ್ಲ. ಸ್ಟೆಪ್ 2, ಅವರಿಗೆ ಇಷ್ಟವಾದದ್ದು ಏನಾದರೂ ಒಂದು ತಂದ್ಕೊಡ್ಬೇಕು. ರೀಟಾಗಿ ಏನು ಇಷ್ಟ ಇರ್ಬೋದು? ಇರ್ಲಿ ಕೇಳೋಣ. ಎಸ್ ಕಮೆಂಟ್. ಪದ್ದು, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ, ಹೇಳು. ನಿಮಗೆ ಏನು ಇಷ್ಟ? ಅಂದ್ರೆ ಹೊಟ್ಟೆಗ ನೀನ್ ಕೇಳಿದ್ದು. ನನಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಚಂದೊಳ್ಳೆ ಚೆಲುವೆಗೆ ಕೇಸರಿ ಬಾತ್. ವೆರಿ ಗುಡ್. ಕೇಸರಿ ಬಾತ್ ಇಸ್ ವೆರಿ ಗುಡ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ವಿಟ್ಲಾ, ನನ್ಗೆ ಯಾರು ಸೇವೆನೇ ಮಾಡಿರ್ಲಿಲ್ಲ. ಯು ಆರ್ ಮೋಸ್ಟ್ ಒಬಿಡಿಯಂಟ್ ಪರ್ಸನ್. ಐ ಲೈಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಲಾಸ್ಟ್ ಮಾಮಿ ಪದ್ದು, ಗೊತ್ತಾಯ್ತು, ಹೇಳು. ಕೇಸರಿ ಬಾತು. ಈಗ ತಾನೇ ವಿಟ್ಲ ಬಂದು ತಿನ್ಸೋದ. ಅವನು ಯಾಕೆ ನಿಮ್ಗೆ ಕೇಸರಿ ಬಾತ್ ತಿನ್ನಿಸ್ಬೇಕು? ನಾನು 2 ಕೈ ಬಿಡುವಿರ್ಲಿಲ್ಲ. ನಾನು ಲ್ಯಾಪ್ಟಾಪ್ ಅಲ್ಲಿ ಲೆಟರ್ ಟೈಪ್ ಮಾಡ್ತಿದ್ದೆ, ಅದಕ್ಕೆ ತಿನ್ಸೋದ್ರು. ನಿನಗೇನ್ ಪ್ರಾಬ್ಲಮ್ಮು? ಈ ಕೇಸರಿ ಬಾತ್ ನಾನು ನಿಮಗೆ ತಿನ್ನಿಸ್ಲಾ? ನನ್ನ ಹೊಟ್ಟೆನ ಕನ್ನಂಬಾಡಿ ಕಟ್ಟೆನ ಸಾಕು. ಏನೋ ಫೀಲಿಂದ ಹೋಗು. ಸ್ಟೆಪ್ 3, ಗಾಳಿ ಬೆಳಕು ಚೆನ್ನಾಗಿರೋ ಜಾಗಕ್ಕೆ ಹುಡುಗಿನ ಕರ್ಕೊಂಡು ಹೋಗಬೇಕು. ಪಾರ್ಕಿನಂತಹ ಜಾಗಕ್ಕೆ ಹುಡುಗಿನ ಕರ್ಕೊಂಡು ಹೋಗಿ ಕಡಲೆಕಾಯಿ ಐಸ್ ಕ್ರೀಮನ್ನ ಕೊಡಿಸ್ಬೇಕು. ಅವಳ ಜೊತೆ ಪ್ರೀತಿಯಿಂದ ಮಾತಾಡಬೇಕು. ಆಗ ಹುಡುಗಿ ಒಲಿತಾಳೆ. ವಿಶೇಷ ಸೂಚನೆ: ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಹೋಗತಕ್ಕದ್ದು. ಹೌದು, ನಂದೇ ಮದುವೆ. ಎಲ್ಲಿ ರೀಟಾ ಎಲ್ಲೂ ಕಾಣಿಸ್ತಿಲ್ಲ. ಪಾರ್ಕ್ ತೋರಿಸ್ಕೊಂಡು ಬರ್ತೀನಿ ಬಾ ಅಂತ ಅಳಿಯಂದಿನ ಕರ್ಕೊಂಡು ಹೋದ್ಲು. ವಿಟ್ಲ, ಅಮೆರಿಕದಲ್ಲಿ ಈ ತರ ಪಾರ್ಕಲ್ಲಿ ಕುತ್ಕೊಂಡು ಕಡ್ಲೆಕಾಯಿ ತಿನ್ನಕ್ ಆಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಡ್ಲೆಕಾಯಿ ಸಿಗೋದಿಲ್ಲ. ಈ ತರ ಪಾರ್ಕಲ್ಲಿ ಕುತ್ಕೊಂಡು ಕಡ್ಲೆಕಾಯಿ ಸಿಪ್ಪೆ ಬಿಸಾಕಿದ್ರೆ ಫೈನ್ ಹಾಕ್ತಾರೆ. ಇಲ್ವೇ ಇಲ್ಲ, ಎಲ್ಲಿ ಬೇಕಾದ್ರೆ ಕಸ ಬಿಸಾಕ್ಬೋದು. ಸರ್ಕಾರನೇ ಕಸನೆಲ್ಲ ತುಂಬಿಕೊಂಡು ಹೋಗಿ ಹಳ್ಳಿಗೆ ಬಿಸಾಕ್ತಾ ಇದ್ದಾರೆ. ಇಲ್ಲ ಅದೇ ಫೈನ್. ನಿನ್ನ ಕಸ ಮಾಡಿ ಕಾರ್ಪೊರೇಷನ್ ತೊಟ್ಟಿನಲ್ಲಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಪದ್ದುನೇ ಅಲ್ಲ ಕಣ. ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತೀರಾ? ಪಲ್ಲು ಜೊತೆ ಹೇಗೂ ಜಗಳ ಮಾಡ್ಕೊಂಡಿದ್ಯಾ? ಸರಿಯಾಗಿ ಫಿಟ್ಟಿಂಗ್ ಇಡ್ತೀನಿ. ಹಲೋ ಪಲ್ಲು, ನಾನು ಪದ್ದು ಮಾತಾಡ್ತಾ ಇರೋದು. ಹೇಳಬಹುದು, ಏನ್ ಸಮಾಚಾರ? ಸ್ವಲ್ಪ ಅರ್ಜೆಂಟ್ ಆಗಿ 7ನೇ ಕ್ಲಾಸ್ ಹತ್ರ ಇರೋ ಪಾರ್ಕ್ಗೆ ಬರ್ತೀಯಾ? ಯಾಕೋ? ನಿನ್ನ ಸಂಸಾರ ಇಲ್ಲಿ ಹಾಳಾಗೋಗ್ತಾ ಇದೆ. ಏನು ಹೇಳ್ತಿದ್ಯಾ? ಏನು ಇಲ್ಲ, ಇಲ್ಲಿಗೆ ಬಂದ್ರೆ ನಿನ್ಗೆಲ್ಲ ಗೊತ್ತಾಗುತ್ತೆ. ಬೇಗ ಬಾ. ಸರಿ ಸರಿ, ಈಗಲೇ ಬಂದೆ. ಯಾಕೆ ಹೊರಟ ಇದೀಯಾ? ಲೇ ಪಲ್ಲು, ವಿಟ್ಲ ಮತ್ತೆ ರೀಟಾ ಪಾರ್ಕ್ ನಲ್ಲಿ ಕೂತ್ಕೊಂಡು ಎಲ್ಲ ಹೊಡಿತಾ ಇದಾರೆ ಕಣೆ. ನಾನ್ ದುಃಖ ಪಡ್ಬೇಕು, ನೀನ್ ಯಾಕೆ ಅಳ್ತಾ ಇದೀಯಾ? ಅಯ್ಯೋ, ನಿನ್ನ ಸಂಸಾರ ಹಾಳಾಗೋಗ್ತಾ ಇದೆಯಲ್ಲ ಅಂತ ನಾನು ಅಳ್ತಾ ಇದ್ದೀನಿ ಕಣೆ. ನನ್ ಸಂಸಾರನ ನಾನ್ ನೋಡ್ಕೊಳ್ತೀನಿ. ಮೊದ್ಲು ನಿನ್ ಮಗ ನೋಡ್ಕೊಳ್ಳೋ. ನೋಡು. ಇಲ್ವಲ್ಲೋ ಅಲ್ಲಿ? ಸುಳ್ಳು ಹೇಳ್ತಿದ್ಯಾ? ದೇವರಾಣಗೂ ಅಲ್ಲೇ ಕೂತಿದ್ರು ಕಣೆ. ಕಳ್ಳೆಕಾಯಿ ತಿನ್ಕೊಂಡು ಲಲ್ಲ ಹೊಡಿತಾ ಇದ್ರು. ಮತ್ತೆ ಎಲ್ಲಿ ಹೋಗಿರ್ಬೋದು ಅವರು? ಫೋನ್ ಮಾಡಿ ಸರಿಯಾಗಿ ದಬಾಯಿಸು. ಹಲೋ, ನಾನು ಇಂಟರ್ವ್ಯೂನಲ್ಲಿ ಇದ್ದೀನಿ ಕಣಮ್ಮ. ಪದೇ ಪದೇ ಫೋನ್ ಮಾಡಿ ನಾನು ಡಿಸ್ಟರ್ಬ್ ಮಾಡಬೇಡ. ಇಡಮ್ಮ ಫೋನ್ನ. ಪದು, ಅವ್ರು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಇದಾರಂತ ಕಣ. ಆ ರೀಟನ್ ಜೊತೆನೆ ಇಂಟರ್ವ್ಯೂ. ಪದು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಎಲ್ಲಿ ಹೋಗಿರ್ಬೋದು ಅವರು? ಬತ್ತಿ ಇಡೋದು ಅಂದ್ರೆ ಇದು. ಇಟ್ಲಾ, ನಿನಗೆ ಈಗ ದಿದೆ ಕಾದಿದೆ. ವಿಟ್ಲ,
ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ನನಗೆ ಯಾಕೆ ಕೊಡ್ಸಿದ್ರಿ? ನೀವು ಬಂದಿದ್ದೇನೆ ಕೋಣದ ಕುಂಟೆಯಿಂದನ ಅಲ್ಲ ಅಮೇರಿಕಾಯಿಂದ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ತಾನೇ ನೀವು ಬಂದಿರೋದು. ನಾಳೆ ಒಂದು ವೇಳೆ ನನಗೊಂದು ಕೆಲಸ ಕೊಡ್ಸಿ ರೀಟಾ ಅವರೇ ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನು ಕೊಡ್ಸಲ್ಲ ಅಂತೀರಾ? ಕೊಡ್ತೀರ ತಾನೆ, ಅದಕ್ಕೆ ಪರವಾಗಿಲ್ಲ ಇಟ್ಕೊಳ್ಳಿ. ಮೇಡಮ್ ನಿಮ್ಗೆ ಯಾವತ್ತಾದ್ರೂ ಆ ಥರ ಡ್ರೆಸ್ ಕೊಡ್ತಿದ್ದಾನ? ಇಲ್ಲ ರೀ. ನೀನ್ ಯಾವಾಗ್ಲೂ ಬಂದೆ? ವಿಟ್ಲ ನಿನಗೆ ದ್ರೋಹ ಬಗ್ದಿದೆ ಅಂತ ನಾನು ದ್ರೋಹ ಬಗ್ಗಕ್ಕಾಗತ್ತಾ? ಜೊತೆಲೆ ಬಾಡಿ ಗಾರ್ಡ್ ಥರ ಇರೋಣ ಅಂತ ಬಂದೆ. ನೋಡು ವಿಟ್ಲದ ರಾಸ ಲೀಲೆ. ನೀವು ಪಲ್ಲುಗೆ ಯಾವತ್ತಾದ್ರೂ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ಕೊಡ್ಸಿದ್ದೀರಾ? ಅದೊಂದು ಗುಗ್ಗು ಮುಂಡೆದು ಏನು ಕೊಡ್ಸಿದ್ರು ಹಾಕೊಳ್ಳುತ್ತೆ. ಗೋಳಿ ಚೀಲನ ಫ್ರಾಕ್ ತರ ಹೊಂದ್ಬಿಟ್ಟು ಏನಮ್ಮ ಪಲ್ಲು ನಿಂಗೆ ತುಂಬಾ ಚೆನ್ನಾಗುತ್ತೆ ಹಾಕೊಳಮ್ಮ ಅಂತಂದ್ರೆ ಹೌದಲ್ಲಪ್ಪ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಖುಷಿಯಾಗಿ ಹಾಕೊಳುತ್ತೆ. ಆ ದುಡ್ಡು ನೋಡಿದ್ರೆ ಗಿಫ್ಟ್ ಕೊಡ್ಬೇಕು ಅಂತ ಮನಸ್ಸಾಗತ್ತ. ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ, ನೀವು ಹಾಕೊಳ್ಳಿ ಹೇಳ್ತೀನಿ. ಅಯ್ಯೋ ಇವಾಗ ಏನ್ ಮಾಡ್ತೀಯಾ? ಇವ್ರು ಈ ಲೆವೆಲ್ಗೆ ಹೋಗ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗ ವಿಟ್ಲನ್ನ ಕ್ಷಮಿಸ್ಬಿಡ್ತೀಯಾ? ಕ್ಷಮಿಸೋದ ಸಾಧ್ಯನೇ ಇಲ್ಲ. ಜಾಜಿ ಅಕ್ಕಿಗಳನ್ನಂದ್ರೆ ಅವ್ರು ನನ್ಗೆ ಬೈತಾರೆ. ನಾನು ಏನಾದ್ರೂ ಒಂದು ಮಾಡ್ತೀನಿ. ಏನ್ ಮಾಡ್ತೀಯಾ? ಆ ರೀಟಾನ ಫಾಲೋ ಮಾಡ್ತೀನಿ. ನಮ್ಮ ಯಜಮಾನರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನನ್ನ ಸಂಸಾರ ಎಕ್ಕುಟ್ಟು ಹೋಗುತ್ತೆ. ಈಗ ಒಂದು ಲೆವೆಲ್ಗೆ ಬಂತು. ಹಲೋ, ಎಷ್ಟೊತ್ತು ವೆಯ್ಟ್ ಮಾಡೋದು? ಟೈಮ್ ಆಗ್ತಿದೆ, ಬೇಗ ಬಾ. ನೀನೇನಾದ್ರೂ ಬೇಗ ಬಂದಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ನಮ್ಮ ಯಜಮಾನ್ರಿಗೋಸ್ಕರ ಕಾಯ್ತಾ ಇದ್ದಾಳಲ್ಲ, ಎಷ್ಟು ಧೈರ್ಯ ಇರ್ಬೇಕು ಇವಳಿಗೆ. ಇವಳನ್ನ ಸುಮ್ಮನೆ ಬಿಡಬಾರ್ದು. ಹಾಯ್ ರೀಟಾ. ಫ್ರಾನ್ಸಿಸ್, ಸಿಕ್ಕಾಪಟ್ಟೆ ಲೇಟ್ ಮಾಡ್ಬಿಟ್ಟೆ ನೀನು. ಇವರಿಬ್ರು ಲವರ್ಸ್ ಅನ್ಸತ್ತೆ. ನಾನು ನಿನ್ನನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಈಗ ಯಾರಿಲ್ಲ ಅಂದಿದ್ದು? ನಾವಿಬ್ರು ಲವ್ ಮಾಡ್ತಾರೆ ವಿಷಯ ಜಗತ್ತಿನಲ್ಲಿರೋ ಎಲ್ಲ ಲವ್ ಬರ್ಡ್ಸ್ಗೂ ಗೊತ್ತು. ನನಗೆ ಲೇಟಾಗಿ ಬಂದ್ರೆ ಕೆಟ್ಟ ಕೋಪ ಬರುತ್ತೆ. ಫ್ರಾನ್ಸಿಸ್ ಜೊತೆ ಲವ್ ಮಾಡ್ತಾ ನಮ್ಮ ಯಜಮಾನ್ರ ಜೊತೆ ಚಕ್ಕಂಡ ಆಡ್ತಾ ಇದ್ದಾಳಾ? ಇವಳಿಗೊಂದು ಗತಿ ಕಾಣಿಸೇ ಕಾಣಿಸ್ತಾ. ಸಾರಿ ಅಂತ ಹೇಳಿದ್ನಲ್ಲ, ಇನ್ಮೇಲೆ ಯಾವತ್ತೂ ಲೇಟ್ ಆಗಲ್ಲ, ಓಕೆನಾ? ಅದನ್ನ ಸಿಡಿ ಬೇಕು ಅಂತ ಕೇಳಿದ್ಯಲ್ಲ, ತಗೋ. ಥ್ಯಾಂಕ್ ಯು. ಸರಿ ಸರಿ, ನನಗೆ ಇವಾಗ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ನಾನು ನಿನಗೆ ನಾಳೆ ಸಿಗ್ತೀನಿ, ಓಕೆನಾ? ಬಾಯ್. ಏನ್ ಮೇಡಮ್, ಡ್ರಾಪ್ ಬೇಕಾ? ಹೌದು. ಎಲ್ಲಿ ಡ್ರಾಪ್ ಮಾಡ್ಲಿ? ಯಾವ್ದಾದ್ರು ಬೆಟ್ಟದ ಹತ್ರ ಕರ್ಕೊಂಡು ಹೋಗಿ ಮೇಲಿಂದ ಡ್ರಾಪ್ ಮಾಡಿ ಸತ್ತೋಗ್ತೀನಿ. ಏನ್ ಮೇಡಮ್ ಏನೋ ಮಾತಾಡ್ತಿದ್ದೀರಾ? ಆ ನಿಮ್ ಲವ್ವರ್ ಇಂದ ನನ್ ಸಂಸಾರ ಹಾಳಾಗೋಗ್ತಿದೆ. ನಮ್ಮ ಯಜಮಾನ್ರನ್ನ ಬುಕ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ, ಗೊತ್ತಾ ನಿಮ್ಗೆ? ಹಲೋ, ಏನ್ ಹೇಳ್ತಿದ್ದೀರಾ? ನನ್ ರೀಟಾ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವಳು ಅಂತವಳಲ್ಲ. ನಮ್ ಮನೆಗ್ ಬಂದ್ರೆ ಎಲ್ಲ ಗೊತ್ತಾಗತ್ತೆ. ಅವಳು ಹುಡುಗರ್ನ ಹೇಗ್ ಆಟ ಆಡಿಸ್ತಾಳೆ ಅಂತ. ದಿನ ಪಾರ್ಕಲ್ಲಿ ಸುತ್ತಾಡ್ತಾಳೆ, ಗೊತ್ತಾ ನಿಮ್ಗೆ? ಹೌದಾ, ನಿಜನಾ? ನಮ್ ಮನೆಗ್ ಬಂದ್ರೆ ಎಲ್ಲ ವಿಚಾರನೂ ಗೊತ್ತಾಗತ್ತೆ. ಆಯ್ತು, ಬರ್ತೀನಿ. ಬೇರೆ ವೇಷದಲ್ಲಿ ಬಂದು ಚೆಕ್ ಮಾಡ್ಬೇಕು. ನಾನು ಹೇಳೋದು ನಿಜಾನೋ ಸುಳ್ಳು ಅಂತ ನಿಮ್ಗೆ ಗೊತ್ತಾಗತ್ತೆ. ಯಾವುದೇ ಕಾರಣಕ್ಕೂ ನಮ್ ಸಂಸಾರ ಹಾಳಾಗ್ಬಾರ್ದು. ಬೇಗ ಬಂದು ಈ ಕೇಸ್ನ ಸೆಟ್ಲ್ ಮಾಡ್ತೀರಾ? ಹ್ಞೂನಮ್ಮ, ಬರ್ತೀನಿ. ಜಜಕ್ಕೆ ಜಸ್ಟ್ ಮಿನಿಟ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಜಾಜಕ್ಕೆ ಈ ನಡುವೆ ಮನೇಲಿ ತುಂಬಾ ಕೆಲಸ ಆಗಿದೆ ಅಲ್ವಾ? ಚಂಪಾ ಬೇರೆ ಇಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡ್ಬಂದೆ. ಇವ್ರು ಏನ್ ಕೆಲಸ ಹೇಳಿದ್ರು ಮಾಡ್ತಾರೆ. ಒಳ್ಳೆ ಕೆಲಸಗಾರನ? ಸಂಬಳ ನಾವು ಕೊಟ್ಟಷ್ಟು ಹೋಗ್ತಾರೆ, ತಕರಾರೇ ಮಾಡಲ್ಲ. ಓಕೆ ಓಕೆ, ಹಾಗಿದ್ರೆ ನೋ ಪ್ರಾಬ್ಲಮ್. ಹೋಗು ಹೋಗು, ಕೆಲಸ ಶುರು ಹಚ್ಕೋ. ಯು ಫೂಲ್, ಮಾನ್ಸಿ ನೋಡ್ತಿರೋದು ಗೊತ್ತಾಗಲ್ವಾ? ಈಗಲೇ ಗುಡಿಸ್ಬೇಕಾ? ನೋಡ್ಲಿಲ್ಲ, ಆಮೇಲೆ ಯಾಕೆ ಬಂದ್ಬಿಡ್ತೀಯಾ? ಈಗಲೇ ಗುಡ್ಸ್ ಸಾಯಿ. ಹಲೋ ರೀಟಾ, ನೀವು ನನ್ನ ಬಗ್ಗೆ ಏನು ಹೇಳಲೇ ಇಲ್ಲ. ನಿಮ್ಮ ಹೆಸರು ನನ್ನ ತಲೆಯಲ್ಲಿದೆ. ಡೆಫಿನೆಟ್ ಆಗಿ ನಿಮ್ ಕೆಲಸ ಆಗುತ್ತೆ. ನೀವು ನನ್ನ ಮದುವೆ ಆಗ್ತೀರಾ? ಮೊದಲು ನೀನ್ ದುಡಿಯೋದನ್ನ ಕಲಿ, ಆಮೇಲೆ ಯಾವ ಹುಡುಗಿ ಬೇಕಾದ್ರೂ ನಿನ್ನ ಮದ್ವೆ ಆಗ್ತಾಳೆ. ಯಾವ ಹುಡುಗಿ ಯಾರಿಗ್ ಬೇಕು? ನೀವೇ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲು ನಾನು ಯಾರು ಯೋಗ್ಯರು ಅಂತ ಫೈಂಡ್ ಔಟ್ ಮಾಡ್ತೀನಿ. ಯಾಕಂದ್ರೆ ವಿಟ್ಲನು ನನಗೆ ಟ್ರೈ ಮಾಡ್ತಿದ್ದಾನೆ. ನೀವು ಅವನ್ನ ನಂಬೇಡಿ, ಅವನಿಗೆ ಈಗಾಗಲೇ ಮದುವೆ ಆಗಿದೆ. ಸೊ ವಾಟ್? ಪಲ್ಲುಗ್ ಡಿವೋರ್ಸ್ ಕೊಟ್ಟು ನನ್ನ ಮದ್ವೆ ಆಗ್ತಾರೆ. ಆಗ ನೀವೊಂದು ಸಂಸಾರನ ಹೊಡೆದಲ್ಲಾಗಲ್ವಾ? ನೋ 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 ನೋ, ನಮ್ಮಲ್ಲಿ ಇದೆಲ್ಲ ಕಾಮನ್. ವಾಟ್? ಆಗ ಪಲ್ಲುಗೆ ಇನ್ನು ಬೆಟರ್ ಚಾಯ್ಸ್ ಇರುತ್ತೆ. ಡಿವೋರ್ಸಿಗಳಿಗೆ ಇತ್ತೀಚೆಗೆ ಒಳ್ಳೊಳ್ಳೆ ಚಾಯ್ಸ್ಗಳು ಸಿಗ್ತದೆ, ಗೊತ್ತಾ? ಏನಾಯ್ತು? ಏನ್ ಹೇಳಿ, ನಾನು ರೀಟಾ 5 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಮದುವೆ ಆಗೋಣ, ಡೇಟ್ ಕೊಡು ಅಂದ್ರೆ ಡೇಟ್ ಇಲ್ಲ ಡೇಟ್ ಎಗರಿಸ್ತಾ ಬಂದ್ಲು. ಅವಳು ಮನ್ಸಲ್ಲಿ ಯಾರೋ ಇದ್ದಾರೆ, ಅದಕ್ಕೆ ಅವಳು ನನ್ನ ಮದುವೆ ಆಗಕ್ಕೆ ಡೇಟೇ ಕೊಡ್ತಿಲ್ಲ. ನೋಡಿ, ಆದಷ್ಟು ಬೇಗ ನೀವು ಅವಳನ್ನ
ಮದ್ವೆ ಆಗ್ಬಿಡಿ, ಇಲ್ಲ ಅಂದ್ರೆ ನನ್ ಸಂಸಾರ ಹಾಳಾಗೋಗ್ಬಿಡುತ್ತೆ. ನೋಡ್ತೀನಿ ಎಲ್ಲಿವರೆಗೂ ಹೋಗುತ್ತೆ ನಾನು ನೋಡ್ತೀನಿ. ರೀಟಾ, ನಿನ್ ಕೆಲಸಗಳೆಲ್ಲ ಹೇಗ್ ನಡೀತಾ ಇದೆ? ನಾನು ಈ ವಾರದಲ್ಲೆಲ್ಲ ಫಿನಿಶ್ ಮಾಡಿ ನಾನು ಹೊರಟೋಗ್ತೀನಿ. ಬೈ ದ ವೇ, ನಮ್ಮ ಪದ್ದು ವಿಟ್ಲ ಹೇಗೆ? ಒಬ್ರಿಗಿಂತ ಒಬ್ರು ಸೂಪರ್. ನಾನು ವಿಟ್ಲಗೊಂದು ಟಾಸ್ಕ್ ಕೊಟ್ಟಿದ್ದೀನಿ, ಅದನ್ನ ಅವ್ನು ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ನಾಳೆ ಕಂಪ್ಲೀಟ್ ಮಾಡ್ತೀನಿ. ವಿಟ್ಲ, ನಾಳೆ ನಿಂಗೊಂದು ಸರ್ಪ್ರೈಸ್ ಕಾದಿದೆ. ಏನ್ ಸರ್ಪ್ರೈಸ್ ಮೇಡಮ್? ಅದನ್ನ ಹೇಳೋ ಹಾಗಿಲ್ಲ. ಸರ್ಪ್ರೈಸ್ ಇಸ್ ಸರ್ಪ್ರೈಸ್. ರೀ ಪಲ್ಲು ಅವರೇ, ನೀವು ಹೇಳಿದ್ದೆಲ್ಲ ನಿಜ ಆಗ್ತಿದ್ದಿಲ್ರಿ. ಈಗ ನೀವೇ ನನ್ನ ಲವ್ನ ಕಾಪಾಡಬೇಕು. ಹೋಗ್ರಿ, ರೀಟಂಗ್ ಬುದ್ಧಿ ಹೇಳ್ರಿ. ರೀಟಾ, ವಿಟ್ಲ ನನ್ ಗಂಡ. ಸೊ ವಾಟ್? ನನ್ ಗಂಡನ್ ಕರ್ಕೊಂಡು ಎಲ್ಲಿ ಓಡ್ ಹೋಗ್ಬೇಕು ಅನ್ಕೊಂಡಿದ್ಯಾ? ನನಗೂ ಇದೇ ಡೌಟ್ ಇದೆ ಪಲ್ಲು. ವಿಟ್ಲ ಇವ್ರ ಹಿಂದೆ ಎಡೆ ಬಿಡದೆ ಬಿದ್ದಿದ್ದಾನೆ. ನೋಡ್ತಾ ಇರೋ, ನಿನ್ನ ಗಂಡನ್ನ ಈ ರೀಟ ಹಾರಿಸ್ಕೊಂಡು ಹೋಗ್ಬಿಡ್ತಾಳೆ. ಹೊಟ್ಟೆ ರಾಜ, ನಿನಗೆ ಯಾಕೆ ಅನುಮಾನ? ನೀವು ನನ್ನ ಮದುವೆ ಆಗ್ತೀರಾ ಅಂತಾನೆ ನೀವು ಹೇಳಿದ ಕೆಲ್ಸನಲ್ಲ ನಾನು ಚಾಚು ತಪ್ಪದೆ ಪಾಲಿಸಿದ್ದು. ಇವಾಗ ಹೇಳ್ಬಿಡಿ, ನೀವು ಯಾರನ್ನ ಮದುವೆ ಆಗ್ತೀರಾ, ನನ್ನ ವಿಟ್ಲನ್ನ? ಆಗಿದೆ ಟಾಸ್ ಹಾಕೋಣ. ಹೆಡ್ ಬಿದ್ರೆ ನಿನ್ನ ಮದ್ವೆ ಆಗ್ತೀನಿ, ಟೇಲ್ ಬಿದ್ರೆ ಅವನನ್ನ ಮದ್ವೆ ಆಗ್ತೀನಿ. ಎರಡು ಬೀಳ್ದಿರ ಗೋಡಿ ಬಿದ್ಬಿಟ್ರ ಇಬ್ರು ಮದ್ವೆ ಆಗ್ತೀನಿ. ಹೌದೌದು, ನೀ ಯಾರನ್ನ ಬೇಕಾದ್ರೂ ಮದುವೆ ಆಗ್ತೀಯ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೋ? ನಾನು ಯಾರ? ಫ್ರಾನ್ಸಿಸ್. ನನ್ನನ್ನ ಲವ್ ಮಾಡೋ ನಾಟಕ ಮಾಡಿ ಈಗ ಇವರಿಬ್ಬರು ಮದುವೆ ಆಗ್ತಿದ್ಯಾ? ನೀನ್ ಯಾರನ್ನ ಬೇಕಾದ್ರೂ ಮದುವೆ ಆಗು, ನಾನಿನ್ ದಾರಿಗೆ ಅಡ್ಡ ಬರಲ್ಲ. ಫ್ರಾನ್ಸಿಸ್, ಅದೇನಾಯ್ತು ಅಂದ್ರೆ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ಚಾಜಿ, ಇವರಿಬ್ರು ಆಕ್ಟಿವ್ ಆಗ್ಲಿ, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿ, ಸ್ಪಿರಿಟ್ ತುಂಬು ಅಂತ ನೀನೇ ತಾನೇ ಹೇಳಿದ್ದು. ಹೌದು, ಅವರಿಬ್ರು ಟ್ರೈನಿಂಗ್ ಕೊಡಕ್ ನಾನೇ ಹೇಳಿದ್ದು. ಲವ್ನ ಬೇಸ್ ಮಾಡ್ಕೊಂಡು ಇವರಿಬ್ರಿಗೂ ಟ್ರೈನಿಂಗ್ ಕೊಟ್ರೆ ಇವರಿಬ್ರು ಅದನ್ನೇ ತಪ್ಪು ತಿಳ್ಕೊಂಡಿದ್ದಾರೆ. ಈ ವಿಷಯ ನನಗೆ ಗೊತ್ತೇ ಇಲ್ಲ. ಆದ್ರೆ ನನ್ನ ಲವರ್ ಫ್ರಾನ್ಸಿಸ್ ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೂ ಫ್ರಾನ್ಸಿಸ್ ಮಿಸ್ಟೇಕ್ ಮಾಡ್ಕೋಬಾರ್ದು. ಇವರೇ ಈ ಮನೇಲಿ ಕೆಲ್ಸಗಾರ ವೇಷದಲ್ಲಿ ಇದಾರೆ ಅಂತ ನನಗೆ ಗೊತ್ತೇ ಆಗಿಲ್ಲ. ಗೊತ್ತಾಗದೆ ಅವ್ರ ಮುಂದೆ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾನೇ ಕಷ್ಟ. ಇವರಿಬ್ರಿಗೋಸ್ಕರ ನನ್ನ ಲವ್ನೇ ಹಾಳು ಮಾಡ್ಕೊಂಡೆ. ಈಗಲೇ ಹೋಗಿ ಫ್ರಾನ್ಸಿಸ್ ಹತ್ರ ಸಾರಿ ಕೇಳ್ತೀನಿ. ರೀಟಾ, ಇಫ್ ಯು ಡೋಂಟ್ ಮೈಂಡ್, ನೀನ್ ಹೋಗೋದಕ್ಕಿಂತ ಮುಂಚೆ ಇವ್ರಿಬ್ರು ಸ್ವಲ್ಪ ರಿಪೇರಿ ಮಾಡ್ಬಿಟ್ಟು ಹೋಗ್ತೀಯಾ? ಇವರಿಬ್ರನ್ನ ನನ್ನಿಂದ ಅಲ್ಲ, ಆ ಬ್ರಹ್ಮನಿಂದನೂ ರಿಪೇರಿ ಮಾಡಕ್ ಆಗೋದಿಲ್ಲ.